ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ರೋಡಿನಲ್ಲಿದ್ದೇನೆ. ಇವತ್ತು ನಂದು ರೀಲ್ಸ್ ಇತ್ತು. ನಾನು ಎಲ್ಲಿ ರೀಲ್ಸ್ ಮಾಡ್ತೇನೆ ಅಲ್ಲಿ ನನ್ನ ವೀಡಿಯೋ. ಯಾಕೆ ಹೇಳಿದರೆ ನಿಮಗೆ ಗೊತ್ತಾಗಬೇಕಲ್ಲ ನಾನು ಏನೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ. ನಮ್ಮ ರೀಲ್ಸ್ ನಮಗೆ ಮಾಡಲೇಬೇಕು, ದಿನ ಬಿಟ್ಟು ದಿನ ಅಪ್ಲೋಡ್ ಮಾಡಬೇಕಾಗ್ತದೆ ರೀಲ್ಸನ್ನು. ಸೊ ಅದಕ್ಕೆ ನಾನು ರೀಲ್ಸ್ ಮಾಡ್ತಾ ಇದ್ದೇನೆ. ಲೇಟ್ ಆಯಿತು ಇವತ್ತು ರೀಲ್ಸ್ ಮಾಡುವಾಗ. ಮತ್ತೊಂದು ಯಾಕೆ ಬಂದದಂತ ಹೇಳಿದರೆ, ನನಗೆ ವಾಕಿಂಗ್ ಕೂಡ ಈಗ ಮನೆಯಲ್ಲಿ ಸರಿ ಈಗ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಮೇಲೆ ನಂದು ಸ್ಲ್ಯಾಪಲ್ಲೆಲ್ಲ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಈಗ ಮಳೆ ಬಂದು ಸ್ವಲ್ಪ ಜಾರ್ತದೆ, ಈಗ ಸ್ವಲ್ಪ ಡ್ರೈ ಆಗಿದೆ. ಬಟ್ ಇಲ್ಲೆಲ್ಲ ಸ್ವಲ್ಪ ನನಗೆ ವಾಕಿಂಗ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ನನಗೆ ವಾಕ್ ಮಾಡಿದ್ರೆ ಆಗೋದಿಲ್ಲ. ಸೊ ಅದಕ್ಕೆ ನನಗೆ ವಾಕ್ ಕೂಡ ಮಾಡಬೇಕು, ಅದರ ಜೊತೆ ರೀಲ್ಸ್ ಕೂಡ ವಿಡಿಯೋ ಕೂಡ ಆಗಬೇಕು. ಹಾಗೆ ಎಲ್ಲ ಒಟ್ಟಿಗೆ ಮಾಡಿ ಹೋಗುವ ಅಂತೇಳಿ ಬಂದಿದ್ದೀವಿ. ಮತ್ತು ನೀವು ಯಾವ ಪ್ಲೇಸ್ ಏನು ಪ್ಲೇಸ್ ಅದನ್ನು ನಾನು ಹೇಳೋದಿಲ್ಲ, ಕಮೆಂಟ್ ಸೆಕ್ಷನ್ಗೆ ತಾವು ಹಾಕಬೇಕು. ತಾವುಗಳು ಹಾಕಿದರೆ ನಾನು ರಿಪ್ಲೈ ಕೊಡ್ತೇನೆ ಅಲ್ವಾ. ಹಾಗೆ ನಿಮಗೆ ಕೂಡ ಅದರ ಇಂಟ್ರೆಸ್ಟ್ ನಿಮಗೆ ಕೂಡ ಬೇಕು. ಮೇಡಮ್ ಇದು ಎಲ್ಲಿ ಊರು, ಎಲ್ಲಿ ಯಾವ ಊರು ಎಲ್ಲ ನೀವು ಕೇಳಬೇಕಾಗ್ತದೆ. ಮೊನ್ನೆ ಕಟೀಲಿಗೆ ಹೋಗಿದ್ದೇವಲ್ಲ, ಅಲ್ಲಿಗೆಲ್ಲ ಸ್ವಲ್ಪ ನಾನು ಈ ತಿನಿಸುಗಳನ್ನೆಲ್ಲ ತೆಗೆದೆ, ತಿಂಡಿ ತಿನಿಸುಗಳನ್ನು ತೆಗೆದಿದ್ದೇನೆ. ಸೊ ಅದೇನಂತ ಹೇಳಿದರೆ, ಅಲ್ಲಿ ಈಗ ವಿಡಿಯೋದು ಸ್ವಲ್ಪ ಕೆಲವು ವೀಡಿಯೋ ನಂದು ಪೆಂಡಿಂಗ್ ಉಂಟು. ಯಾಕೆ ಹೇಳಿದರೆ ನನಗೆ ಹೋಗುವಲ್ಲಿ ಎಲ್ಲ ಹೋಗಬೇಕಾಗ್ತದೆ. ಹಾಗೆ ಸರಿಯಾದ ಸಮಯಕ್ಕೆ ವೀಡಿಯೋ ಅಪ್ಲೋಡಿಂಗ್ ಆಗ್ತಾ ಇಲ್ಲ. ಎಡಿಟಿಂಗ್ ಆಗಿದೆ, ಅಪ್ಲೋಡಿಂಗ್ ಆಗುವಾಗ ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ನಾನು ಕಟೀಲ್ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಒಂದು ತಿಂಡಿ ತಿನಿಸುಗಳ ಮೇಳ ಕೂಡ ಇತ್ತು. ಕಟೀಲ್ ದೇವಸ್ಥಾನದಲ್ಲಿ ಒಂದು ಲೆಫ್ಟಲ್ಲಿ ಇತ್ತು, ಭಾರಿ ಚೆಂದ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಉತ್ಪನ್ನಗಳಿತ್ತು. ಸೊ ನಾನಲ್ಲಿ ಕೆಲವು ಪ್ರಾಡಕ್ಟ್ ತೆಗ್ದೆ. ಆಮೇಲೆ ನಾನು ಹಲಸಿನ ಹಪ್ಪಳ ಮತ್ತೆ ಎಂತ ಉಪ್ಪಿನಕಾಯಿ ಎಲ್ಲ ತೆಗ್ದಿದ್ದೇನೆ. ಆದ್ರೆ ಹಲಸಿನ ಹಪ್ಪಳ ಏನು ಒಳ್ಳೇದಿಲ್ಲ. ನಾನು ಅವರು ಕೇಳುವಾಗ ಹೇಳಿದ್ರು ಒಳ್ಳೆ ಸ್ವೀಟ್ ಉಂಟು ಮತ್ತೆ ಒಳ್ಳೇದುಂಟು ಹೇಳಿದ್ರು. ಸೊ ಇವತ್ತು ನಾವು ಫ್ರೈ ಇವರು ಫ್ರೈ ಮಾಡಿದ್ರು. ಏನು ಒಳ್ಳೇದಿಲ್ಲ, ಒಂಥರ ಸ್ಮೆಲ್ ಬರ್ತಾ ಇತ್ತು. ಯಾರಿಗೆ ನಾವು ಕಂಪ್ಲೇಂಟ್ ಮಾಡುದು ಹೇಳಿ? ಏನೋ ಒಂದು ಮಿಕ್ಸ್ ಮಾಡಿದ್ದಾರೆ. ನಾನು ಮತ್ತೆ ಅಲ್ಲಿ ತುಂಬಾ ಸಲ ಕೇಳಿದ್ದೇನೆ ಅವ್ರಿಗೆ, ಮೈದಾ ಎಲ್ಲ ಮಿಕ್ಸ್ ಮಾಡಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದ್ರು. ನೋಡಿ, ಈ ರೀತಿ ಎಲ್ಲ ಮೋಸ ಮಾಡ್ತಾರೆ. ಹೋಮ್ ಮೇಡ್ ಅಂತಿಲ್ಲ. ಅವರ ಎಂತ ಮೇಡ ನಮಗೆ ಅವರೇ ಮೇಡ, ಅವರೇ ಮೆಂಟಲ್, ನಮ್ಗೆ ಗೊತ್ತಾಗುದಿಲ್ಲ. ಹೋಮ್ ಮೇಡ್ ಅಂತ ಹೇಳಿದ್ರೆ ಅಲ್ಲ, ಬೇಜಾರಾಗ್ತದೆ. ನೋಡಿ ನಾನು ಈಗ ನಾವು ಸಹ ಒಂದು ಹಣ ಕೊಟ್ಟೆ ತೆಗೆಯುದು. ಈಗ ನಮ್ಗೆ ಕೂಡ ನಾವು ನಿಮ್ಗೆ ಹಣ ಕೊಡ್ಬೇಕಾದ್ರೆ ಆ ಹಣವು ಕಷ್ಟಪಟ್ಟ ದುಡ್ಡೇ ಅದು ಕೂಡ. ನೀವು ಸಹ ತಿಳ್ಕೊಳ್ಬೇಕು, ಯಾರು ಮಾರಾಟ ಮಾಡುವವರು. ಇನ್ನು ಮುಂದಕ್ಕೆ ನಾನು ಸ್ಟ್ರಿಕ್ಟ್ ಹೇಳುದು ವಿಡಿಯೋದಲ್ಲಿ, ಇಂಥ ಉತ್ಪನ್ನಗಳನ್ನು ನೀವು ಕೂಡ ಗ್ರಾಹಕರಿಗೆ ಕೊಡುವಾಗ ತುಂಬಾ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ ಹೇಳಿದ್ರೆ ನಾವು ಕೂಡ ದುಡ್ಡು ಕೂಡ ಕಷ್ಟಪಟ್ಟ ದುಡ್ಡೇ, ಅದನ್ನು ನಿಮ್ಗೆ ಕೊಡ್ತಿದ್ದೇವೆ ನಾವು ಕೂಡ. ಹಾಗೆ ನೋಡಿ, ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಉತ್ಪನ್ನಗಳನ್ನು ನೀಡಿ ನಾವು ತೆಗಿತೇವೆ. ಯಾಕೆ ನಾವು ಕದ್ರಿಯಲ್ಲಿ ನೋಡಿ ಹಲಸಿನ ಮೇಳ, ಮಾವು ಮೇಳ ಬಂದಿತ್ತು. ನಾವು ಅಲ್ಲಿ ಎಷ್ಟು ಐಟಮ್ ತೆಗ್ದಿದ್ದೇವೆ ಹೇಳಿ ನಮಗೆ ಗೊತ್ತಿಲ್ಲ. ತುಂಬ ಖುಷಿಯಲ್ಲಿ ತೆಗ್ದಿದ್ದೇವೆ. ಆದರೆ ಎಲ್ಲ ಕೂಡ ಒಳ್ಳೇದುಂಟು. ಪರಿಮಳ ಎಲ್ಲ ಕೂಡ ಒಳ್ಳೇದುಂಟು. ಅದರ ವಿಡಿಯೋ ಮಾಡಿ ಹಾಕಿದೆ. ಆದರೆ ಕೆಲವೆಲ್ಲ ಡೂಪ್ಲಿಕೇಟ್ ಉಂಟು ನೋಡಿ. ಇದಕ್ಕೆ ಮರುಳಾಗಬೇಡಿ. ಹಪ್ಪಳ ಸಹ ಫುಲ್ ರೌಂಡ್ ಆಗಿಲ್ಲ, ಎಲ್ಲ ತುಂಡಾಗಿ ಉಂಟು. ಎಂತ ಕುರೆ ಕಟ್ಟುವವರಾಗಿ ಮಾಡಿದ್ದಾರೆ ನೋಡಿ, ಮಗಳು ಹೇಳ್ತಾಳೆ. ನಾನು ಈ ವಿಡಿಯೋ ಯಾಕೆ ಹೇಳಿದ್ದೇನೆ ಅಂತ ಗೊತ್ತೇ, ನನ್ನ ಜನತೆಗೆ ಹೇಳೋದಕ್ಕೆಲ್ಲ, ನಾನು ಜನತೆಗೆ ಸಹ ಪ್ಲಸ್ ಗೊತ್ತಾಗ್ಲಿ. ಮುಖ್ಯವಾಗಿ ಯಾರಿಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ, ಈ ಮಾರಾಟ ಮಾಡ್ತಾರಲ್ಲ, ಈ ಮಾರಾಟ ಮಾಡುವವರು, ತಯಾರು ಮಾಡುವವರು, ಅವರಿಗೆ ಗೊತ್ತಾಗಬೇಕು. ಯಾಕೆ ನಾನು ಇನ್ನು ಎಲ್ಲಿ ಕಂಡ್ರು ಕೂಡ ಡೆಫಿನೆಟ್ ಜೋರು ಮಾಡ್ತೇನೆ. ನನಗದರಲ್ಲಿ ಹೆದರಿಕೆ ಕೂಡ ಇಲ್ಲ. ಯಾಕೆ ಹೇಳಿದರೆ ನಾವು ಒಟ್ಟಿಗೆ ತಿನ್ನುವಾಗ ಒಳ್ಳೆ ವಸ್ತನ್ನು ತಿನ್ನಬೇಕು. ನಾಳೆ ಏನಾದರೂ ನಮ್ಮ ಹೊಟ್ಟೆಗೆ ಏನಾದರೂ ಅಜೀರ್ಣ ಆಯಿತಾ ಅವರು ಬರೋದಿಲ್ಲ. ನಮ್ಮ ಡಾಕ್ಟ್ರಲ್ಲಿಗೆ ಹಣ ಹೋಗೋದು ನಮ್ಮದೇ ಅಲ್ವಾ. ಅದಕ್ಕೋಸ್ಕರ ನಾನು ಹೇಳೋದು, ಇನ್ನು ಮಾರಾಟ ಮಾಡುವವರಿಗೆ ನಾನು ಸ್ಟ್ರಿಕ್ಟ್. ಇನ್ನೊಮ್ಮೆ ನಾನು ಅಲ್ಲಿಗೆ ಹೋದರೆ ನಾನು ಡೈರೆಕ್ಟ್ ವೀಡಿಯೋ ಮಾಡಿ ಜೋರು ಮಾಡ್ತೇನೆ ಅವರಿಗೆ. ನಿಮ್ಮದೇನು ಒಳ್ಳೇದಿಲ್ಲ ಆಯಿತು, ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ನನಗೆ ಏನದ್ರಲ್ಲಿ ಭಯ ಇಲ್ಲ ಅಲ್ವಾ. ಇದ್ದಾಗಿ ಹೇಳಿದ್ರೆ ನಮಗೇನು ಬೇಜಾರು ಕೂಡ ಇಲ್ಲ. ಓಕೆ ಫ್ರೆಂಡ್ಸ್, ಇನ್ನು ನಾವು ಹೊರಡ್ತೇವೆ. ಸೊ ಎಂತ ಮಾಡೋದು ನೋಡಿ, ನನಗೆ ಯಾವಾಗಲೂ ಕತ್ತಲೆ ಆಗ್ತದೆ ವಿಡಿಯೋ ಮಾಡುವಾಗ. ಏನಾದರೂ ನೀವು ಕೂಡ ಅಡ್ಜಸ್ಟ್ ಮಾಡಿ ನಮ್ಮ ವಿಡಿಯೋಕ್ಕೆ. ಯಾಕೆ ಹೇಳಿದ್ರೆ ಹೋಗೋಲ್ಲಿಗೆ ಹೋಗ್ಬೇಕಾಗ್ತದೆ. ರೀಲ್ಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಮತ್ತು ವಿಡಿಯೋ ಕೂಡ ಹಾಗೆ ಕೆಲವು ಪೆಂಡಿಂಗ್ ವಿಡಿಯೋ ಉಂಟು, ಹಾಕ್ತಾ ಇರ್ತೇನೆ. ಈಗ ನಾಳೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗ್ತದೆ ಸರಿಯಾದ ಸಮಯಕ್ಕೆ. 6 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ಮತ್ತೆ ಸ್ವಲ್ಪ ವಾಕಿಂಗ್ ಮಾಡಿ ಹೋಗ್ತೇನೆ. ಯಾಕೆ ಹೇಳಿದ್ರೆ ಈಗ ವಾಕಿಂಗ್ ಮಾಡಿದರೆ ಕತ್ತಲೆಗೆ ಕಾಣಲಿಕ್ಕಿಲ್ಲ ವಿಡಿಯೋ. ಸೊ ಸ್ವಲ್ಪ ವಾಕಿಂಗ್ ಮಾಡಿ ಮತ್ತೆ ನೋಡ್ಬೇಕು ಎಲ್ಲಿ ಹೋಗುದು ಹೇಳಿ. ವೆಜ್ ಪಲಾವ್ ನಿಮಗೆ ಕಾಲು ದೋಸೆ 2 ಬರ್ತದೆ. ಕಾಲು ದೋಸೆ
ನಿಂಗೆಂತ ಚಿನ್ನು? ಗೋಬಿ ಮಂಚೂರಿ. ನಾರ್ಮಲ್ ದೋಸೆ. ಗೋಬಿ ಮಂಚೂರಿ ಮತ್ತೆ ಬೇರೆ ಬೇಡ. ಬೇರೆ ಬೇಡ. ಖಾಲಿ ದೋಸೆ ಉಂಟಾ? ಅದು ಎರಡು ಬರ್ತದಾ? ನಾವು ಆರ್ಡ್ರ್ ಎಲ್ಲ ಕೊಟ್ಟಾಯಿತು, ಎಂತ ತಗೊಳ್ಳೋದು ಅಂತೇಳಿ ಗೊತ್ತಾಗೋದಿಲ್ಲ. ತಿನ್ನೋದೇನು ಸ್ಪೆಷಲ್ ಉಂಟಂತ ಹೇಳಿ ಮತ್ತೆ ಪಲಾವೇ ಆರ್ಡ್ರ್ ಮಾಡಿದ್ದು. ಇಲ್ಲಿ ಅಂತ ಹೇಳಿದರೆ ಪಲಾವ್ ಒಳ್ಳೆಯದು ಹಾಗೆ. ಮತ್ತು ಇವತ್ತು ಒಂದು ಗೋಬಿ ಮಂಚೂರಿ ತಿನ್ನೋದು ತುಂಬ ಸಮಯಗಳ ನಂತರ ತಿಂತಿದ್ದೀವಿ. ಮತ್ತು ಇಲ್ಲಿ ಕ್ಲೀನ್ ಚಿನ್ಮಯ್ಯವರದ್ದು ಇದು ಅಂತ ಫೇವ್ರೆಟ್. ಅವರ ಅಪೇಕ್ಷೆಯ ಮೇಲೆ ಮತ್ತು ಇಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಉಂಟು. ಯಾಕೆ ನಮ್ಮ ಅವರು ಸಪ್ಲೈಯರ್ ಇದ್ದಾರೆ, ತುಂಬ ಕ್ಲೋಸ್ ಇದ್ದಾರೆ ಹಾಗೆ. ಸೊ ಅವರಲ್ಲಿ ಅವರು ಹೇಳ್ತಾರೆ ನಾವು ಮತ್ತು ಖಾರ ಕಡಿಮೆ ಮತ್ತು ಸ್ವಲ್ಪ ನೀರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮತ್ತು ಕ್ಲೀನ್ ಎಲ್ಲ ಅವರೆಲ್ಲ ಒಳ್ಳೆ ಮಾಡಿಕೊಡ್ತಾರೆ. ಹಾಗೆ ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾರೆ. ಸೊ ಹಾಗೆ ನಮಗೆ ಇಲ್ಲಿನ ಫುಡ್ಡು ಎನಿ ಟೈಮ್ ಒಳ್ಳೆದಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಬರೋದಿಲ್ಲ, ನಾವು ಒಟ್ಟಾರೆಲ್ಲ ಹೋಗುದಿಲ್ಲ. ಅಂದರೆ ನಮ್ಮ ಹೊಟ್ಟೆಯು ಕೂಡ ಸರಿಯಾಗಬೇಕಲ್ಲ. ನಾವೆಲ್ಲರೂ ಅಲ್ಲಿ ತುಂಬ ಹೊತ್ತು ವಾಕಿಂಗ್ ಮಾಡಿದೆವು. ಆ ಗಾಳಿಗೆ ವಾಕಿಂಗ್ ಮಾಡೋದು ನಮಗೆ ತುಂಬ ಖುಷಿ ಆಯಿತು. ಕತ್ತಲೆ ಆದ ಕಾರಣ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ವಾಕಿಂಗನ್ನು ತುಂಬ ಎಂಜಾಯ್ ಮಾಡ್ತೇವೆ ನಾವು. ಹೋಟೆಲ್ ತಿಂದ ಮೇಲೆ ಇದು ಜ್ಯೂಸ್ ಹೇಳ್ತಿದ್ರೆ ಸೋಡಾ ಸರ್ಬತ್ ಅಂತ ಹೇಳ್ತಾರೆ. ಕುಡಿದ್ರೆ ಜೀರ್ಣಕ್ಕೆ ಒಳ್ಳೆಯದು. ಅದಕ್ಕೆ ಊಟದಲ್ಲಿ ನಾವು ಇದನ್ನು ಕುಡಿಬೇಕು. ನೋಡಿ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದೇನೆ. ನೆಲಕಡಲೆ ಎಲ್ಲ ಹಾಕಿ ಸೂಪರಾಗಿದೆ. ಇದು ಒಂಥರ ಬೇರೆ ಎಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ತುಂಬ ಟೇಸ್ಟಾಗಿದೆ, ಒಳ್ಳೆ ರಿಚ್ ಕಾಣ್ತದಲ್ಲ ನಿಮಗೆ. ಸೊ ಇದರ ರೆಸಿಪಿ ಯಾರಿಗೆಲ್ಲ ಬೇಕು ನನ್ನ ಕಮೆಂಟ್ ಬಾಕ್ಸಿಗೆ ಹಾಕಿ. ಇದು ನಾನು ಬೇರೆ ರೀತಿಯಾಗಿ ಮಾಡಿದೆ ಚಿತ್ರಾನ್ನ. ನೋಡಿ, ನಿಮಗೆ ನೋಡುವಾಗಲೇ ಕಾಣ್ತದಲ್ಲ, ತುಂಬ ಟೇಸ್ಟ್ ಕೂಡ ಆಗಿದೆ. ಕೆಲವರು ಚಿತ್ರಾನ್ನ ಮಾಡ್ತಾರೆ, ಅಷ್ಟೊಂದು ಟೇಸ್ಟ್ ಎಲ್ಲ ಬರುತ್ತಿಲ್ಲ. ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇರಬೇಕು. ಇದು ಸೂಪರ್ ಆಗಿದೆ, ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ಲ? ಎಸ್, ನಾನು ಟೇಸ್ಟ್ ನೋಡಿ ಆಯಿತು. ನೋಡಿ, ಅವರಿಗೆ ನಾನು ಟೇಸ್ಟಿಗೆ ಕೊಟ್ಟೆ. ಹಾಗೆ ಇದರ ರೆಸಿಪಿ ನಿಮಗೆ ಬೇಕಾದಲ್ಲಿ ನನ್ನ ಕಮೆಂಟ್ ಬಾಕ್ಸಿಗೆ ಹಾಕಿ. ಓಕೆ, ನಾನು ಬೆಳಿಗ್ಗಿಂದ ವಿಡಿಯೋ ಮಾಡಬೇಕು ಅಂತ ಥಿಂಕ್ ಮಾಡಿದ್ದು. ಹೊರಡುವಾಗ ಸಹ ವಿಡಿಯೋ ಮಾಡಲಿಲ್ಲ, ಅಲ್ಲಿ ಕೂಡ ವಿಡಿಯೋ ಮಾಡಲಿಲ್ಲ. ಎಲ್ಲಿ ಗೊತ್ತುಂಟಾ, ನಾನು ಏರ್ಟೆಲ್ ಆಫೀಸಿಗೆ ಹೋಗಿ ಬಂದದ್ದು ನಾನು ಮತ್ತು ಹಸ್ಬೆಂಡ್. ವಿಷಯ ಏನಂತ ಹೇಳಿದರೆ, ನನ್ನ ಮೊಬೈಲ್ ಉಂಟಲ್ಲ, ಉಂಟು ನನ್ನ ಮೊಬೈಲ್ ಐಫೋನ್ ಮೊಬೈಲ್, ಮನೆಯಲ್ಲಿ ವೈಫೈ ಎಲ್ಲ ಉಂಟು ನಮ್ಮ ಮನೆಯಲ್ಲಿ. ತುಂಬ ವರ್ಷ ಆಯ್ತು ಹಾಕಿ. ಸೊ ಹೊರಗಡೆ ಹೋಗುವಾಗ ನನಗೆ ನೆಟ್ವರ್ಕ್ ಸಿಗುವುದೇ ಇಲ್ಲ. ಹಾಟ್ಸ್ಪಾಟ್ ಆನ್ ಮಾಡಿಕೊಂಡೆ ಎಲ್ಲ ಹಾಗೆ ಮಾಡ್ತಿದ್ದೆ ನಾನು. ನಾನು ಮತ್ತು ಹಸ್ಬೆಂಡ್ ಮಾತಾಡೋದು, ಸಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಯಾಕೆ ಹೇಳಿದರೆ ಸಿಮ್ಮಿಗೆ ಪ್ರಾಯ ಆಗಿರ್ಬೋದು ಅಂತ ನಾನು ಮತ್ತು ಅವ್ರು ಮಾತಾಡೋದು. ಹೀಗೆ ಯಾವಾಗಲೂ ಕೂಡ ಔಟ್ಸೈಡ್ ನೆಟ್ವರ್ಕ್ ಸಿಗುವುದಿಲ್ಲ ನನಗೆ ಮತ್ತು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗ್ತಿಲ್ಲ ಆಯಿತು. ಹಾಗೆ ಮನೆಯಲ್ಲಿ ಈಗ ವೈಫೈ ಉಂಟಲ್ಲ, ಮತ್ತೆ ಯಾಕೆ ನನಗೆ ಹೆಚ್ಚಿನ ಅಗತ್ಯ ಬೀಳ್ತಿಲ್ಲ ಆಯಿತು. ಆಮೇಲೆ ಹೀಗೆ ಸುಮ್ಮನೆ ಇರೋದು ಬೇಡ, ಒಮ್ಮೆ ಸಿಮ್ಮನ್ನು ಚೆಕ್ ಮಾಡಿ ಬರುವ ಅಂತೇಳಿ ಏರ್ಟೆಲ್ ಆಫೀಸಿಗೆ ಹೋದೆವು. ಸೊ ಅಲ್ಲಿ ಹೋದ ಮೇಲೆ ಎಂತ ಆಯಿತು ಗೊತ್ತುಂಟಾ, ಅಲ್ಲಿ ಆದದೇ ಬೇರೆ. ಹೌದಾ, ಹೇಳಿ. ಅಲ್ಲಿ ಎಂತ ಆಯಿತು ಗೊತ್ತುಂಟಾ, ಸಿಮ್ಮಿದು ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಕರೆಕ್ಟ್ ಉಂಟು. ಯಾಕೆ ಹೇಳಿದ್ರೆ ನಾವು ರೀಚಾರ್ಜ್ ಮಾಡುವಾಗ ಲಾಸ್ಟ್ ಟೈಮು ಇಯರ್ಲಿ ರೀಚಾರ್ಜ್ ಮಾಡೋದು. ಈ ಸರ್ತಿ ಎಂತಾಗಿದೆ ಅಂತೇಳಿ 2999 ರೀಚಾರ್ಜ್ ಮಾಡೋದು. ವರ್ಷ ನಾವು 365 ಡೇಸಿಗೆ ನಾವು 2999 ರೂಪಾಯಿ ರೀಚಾರ್ಜ್ ಮಾಡೋದು ವರ್ಷ. ಈ ವರ್ಷ ಮೊನ್ನೆ ಜುಲೈಗೆ ಮಾಡಿದ್ದು ಎಂತಾಯ್ತು ಅಂತ ಹೇಳಿದರೆ, ಈ 2990 ಬದಲು 1999 ನಾನು ಅಪ್ಲೈ ಮಾಡಿದ್ದೆ. ಅದರಲ್ಲಿ ಡಾಟಾ ಇರೋದು ಖಾಲಿ 24 GB ಮಾತ್ರ. ಆ 24 GB ಆಲ್ರೆಡಿ ಮುಗ್ದೋಯ್ತು. ಅದಕ್ಕೆ ನಮ್ಮ ಮೊಬೈಲಲ್ಲಿ ಡಾಟಾ ತೋರಿಸ್ತಾ ಇಲ್ಲ ಇತ್ತು.
ಎಷ್ಟು ನಿನ್ನ ಹತ್ರ GB ಉಂಟು ಅಂತ. ಡೈಲಿ ನಾವು ಗ್ರಹಿಸಿ ಅಂತ ಡೈಲಿ 2 GB ಸಿಗ್ತದಲ್ಲ ಅಂತ ತಗೊಂಡು ನಾವು ಗ್ರಹಿಸಿ ಹಾಕಿದ್ದು. ಇದು ನೋಡುವಾಗ 24 GB ಮಾತ್ರ ಅಂತೆ. ಹಾಗೆ ಅವರೆಲ್ಲ ಅದು ಮುಗ್ದೋಗಿದೆ, ಆದ ಕಾರಣ ನಿಮಗೆ ಸಿಗೋದು. ಸಿಮ್ಮೆಲ್ಲ ಸರಿ ಉಂಟು, ಆದ ಕಾರಣ ನಿಮಗೆ ಡಾಕ್ಟರ್ಸ್ ಇದು ಸಿಗೋದಿಲ್ಲ ಅಂತ ಹೇಳಿದರು. ಹಾಗೆ ನಮಗೆ ಅದೇ ಒಂದು ಅಲ್ಲಿ ಮಿಸ್ಟೇಕ್ ಆಯಿತು. ಯಾಕೆ ಹೇಳಿದರೆ ಅಲ್ಲಿ ಮಿಸ್ಟೇಕ್ ಆದ ಕಾರಣ ಈಗ ಅಲ್ಲಿ ಓದೋದಕ್ಕೆ ಗೊತ್ತಾಯ್ತು ನಮಗೆ ಏರ್ಟೆಲ್ ಆಫೀಸಿಗೆ. ಇಲ್ಲದ್ರೆ ಗೊತ್ತೇ ಆಗುದಿಲ್ಲ. ಹೆಚ್ಚಿನವರಿಗೆ ಕೂಡ ಇಂಥ ಸಮಸ್ಯೆಗಳು ಬಂದಿರ್ಬೋದು. ಈಗ ಮನೆಯಲ್ಲಿ ವೈಫೈ ಇದ್ರೂ ಕೂಡ ಕೆಲವೊಮ್ಮೆ ಹೊರಗಡೆ ಹೋದ್ರೆ ನೆಟ್ವರ್ಕ್ ಸಿಗುದಿಲ್ಲ, ಎಂತ ಏನಂತ ಗೊತ್ತಿರುವುದಿಲ್ಲ. ಬಟ್ ಸಿಮ್ ಏನ ಪ್ರಾಬ್ಲಮ್ ಇರ್ಬೋದು ಅಂತ ಹಾಗೆ ಬರುದು ಎಲ್ಲರಿಗೆ ಮೈಂಡ್. ನಮ್ಗೆ ಕೂಡ ಹಾಗೆ ಬಂದಿತ್ತು. ಸೊ ನಾವು ಅಲ್ಲಿ ಏರ್ಟೆಲ್ ಆಫೀಸಿಗೆ ಹೋದಾಗಲೇ ಗೊತ್ತಾಯಿತು ಸಿಮ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದೇ ನಾವು ರೀಚಾರ್ಜ್ ಮಾಡಿದ್ದೇವಲ್ಲ ಅದರಲ್ಲಿ ಸ್ವಲ್ಪ ಸಮಸ್ಯೆ ಆದದ್ದು. ಓಕೆ, ಈಗೆಲ್ಲ ಸರಿ ಆಯಿತು. ಆಮೇಲೆ ನಾನು ಟೈಲರಲ್ಲಿ ಕೂಡ ಹೋಗಿದ್ದೆ. ಯಾಕೆ ಹೇಳಿದರೆ ಬೇರೆ ಒಂದು ಬಟ್ಟೆ ಸಿಗ್ಲಿಕ್ಕಿತ್ತು. ಆಮೇಲೆ ಅದು ಕೂಡ ಪರ್ಚೇಸ್ ಮಾಡಿ ಕೆಲವು ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಮತ್ತು ಇಲ್ಲಿ ಹೋದಾಗ ಕೆಲಸ ಬೇಗ ಆಯಿತು ಏರ್ಟೆಲ್ ಆಫೀಸಲ್ಲಿ. ಅಲ್ಲಿನೊಬ್ಬರು ಲೇಡಿ ತುಂಬ ಸ್ಮಾರ್ಟ್ ಇದ್ದಾರೆ, ಎಲ್ಲ ಗೊತ್ತುಂಟು ಅವರಿಗೆ. ಖುಷಿ ಆಯಿತು ನನಗೆ, ಬೇಗ ಬೇಗ ಆಯಿತು ಕೆಲಸ ಅಲ್ಲ. ಹೌದು, ಬೇಗ ಆಯ್ತಲ್ಲ, ಸ್ಮಾರ್ಟ್ ಇದ್ದಾಳೆ ಅವಳಲ್ಲ, ಹಾಗೆ ತುಂಬ ಸ್ಮಾರ್ಟ್ ಇದ್ದಾಳೆ. ನಿನ್ನಾಗೆ ನಿನ್ನಾಗೆ ಸ್ಮಾರ್ಟ್ ಇದ್ದಾಳೆ, ನನ್ನಾಗಿ ನೋಡಿ ನನ್ನಾಗಿ. ಬೇಗ ಕಾಲರೇ ಇಲ್ಲ ಮೇಲೆ ಮಾಡಿ. ಈಗ ನೋಡಿ ಅಂತೂ ಇಂತೂ 5G. ಆಮೇಲೆ ಅವರು ಲೇಡಿ ಅವರು ಹೇಳಿದಾಗ ಅವರ ಹೆಸರು ಗೊತ್ತಿಲ್ಲ, ಅವರು ನನ್ನ ವಿಡಿಯೋ ನೋಡ್ತಾರಂತೆ. ಅವರು ಮತ್ತೆ ಹೇಳಿದ್ರು ಅಂತ ಹೇಳಿದ್ರೆ ಮಾತಾಡ್ತಿದ್ದೇವೆ ನಾವು ಇದೇ ವಿಷಯದಲ್ಲಿ. ಸ್ವಲ್ಪ ಹೊತ್ತು ಬಿಟ್ಟು ಹೇಳಿದ್ರು, ಮೇಡಮ್ ನೀವು ಯೂಟ್ಯೂಬರ್ ಅಲ್ವಾ ಅಂತೇಳಿ. ಹೌದು ಅಂತ ಹೇಳಿದೆ. ಅದೇ ನಾನು ನಿಮ್ಮ ವಿಡಿಯೋ ನೋಡ್ತೇನೆ ಮೇಡಮ್ ಅಂತ ಹೇಳಿದ್ರು. ಕೇಳಿ ಖುಷಿ ಆಯ್ತು ನೋಡಿ. ರೀಲ್ಸ್ ಬಗ್ಗೆ ಕೂಡ ಹೇಳಿದ್ರು, ನಿಮ್ದು ರೀಲ್ಸ್ ಎಲ್ಲ ನಾವು ನೋಡ್ತೇವೆ ಮೇಡಮ್ ಅಂತೇಳಿ. ಹೌದಾ, ಥ್ಯಾಂಕ್ ಯು ಅಂತ ಹೇಳಿದ್ವಿ. ನನ್ನಲ್ಲಿ 4G ಇರುತ್ತಲ್ಲ, ಸೊ ಅವರು ಹೇಳಿದರು 5G ಯೂಸ್ ಮಾಡಿ, ಹೇಗೋ ಯೂಟ್ಯೂಬರ್ ಅಲ್ಲ ಮೇಡಮ್, ಹಾಗೆ ಒಳ್ಳೆ ಇದು ಮಾಡಿದರು, ಒಳ್ಳೆ ಸಜೆಸ್ಟ್ ಮಾಡಿದರು. ಹಾಗೆ ನಾವು ಅದನ್ನೇ 5G ಮಾಡಿದೆ. ಈಗ ನಾನು ನೋಡಿ 5G ಬಂತು ಈಗ. ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಫಾಸ್ಟ್ ಆಗ್ತದೆ, ಅದಕ್ಕೋಸ್ಕರ 5G ಹಾಕಿ ಅಂತ ಹೇಳಿದರು. ನೀವು ಯೂಟ್ಯೂಬರ್ ಅಲ್ಲ, ನಿಮಗೆ ಅದು ಮೈನ್ ಬೇಕಾದ್ದು ಅಂತ. ಅವರು ನನ್ನನ್ನು ನೋಡ್ತಾನೇ ಇದ್ದಾರೆ, ತುಂಬ ಹೊತ್ತಿಗೆ ನೋಡ್ತಾನೆ ಇದ್ದಾರೆ. ಬಟ್ ಎಲ್ಲ ಕೊನೆಗೆ ಕೇಳಿಬಿಟ್ರು, ಮೇಡಮ್ ನೀವು ಯೂಟ್ಯೂಬರ್ ಅಲ್ವಾ ಅಂತೇಳಿ. ನನಗೆ ಒಮ್ಮೆ ಶಾಕ್ ಆಯಿತು. ನೋಡ್ತಾ ಇದ್ದಾರೆ, ನಿಮ್ಮ ವಿಡಿಯೋ ನೋಡ್ತೇನೆ ಮೇಡಮ್ ಅಂತೇಳಿ. ಹೌದಾ, ಕೇಳಿ ಖುಷಿ ಆಯಿತು. ನೋಡಿ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾರೆ ನಮಗೆ ಗೊತ್ತಿರುವುದಿಲ್ಲ. ಅವರಿಗೆ ನಮ್ಮ ಪರಿಚಯ ಇರ್ತದೆ, ಬಟ್ ನಮಗೆ ಅವರ ಪರಿಚಯ ಇರುವುದಿಲ್ಲ. ಯಾಕೆ ಹೇಳಿದ್ರೆ ನಮ್ಮ ವಿಡಿಯೋ ನೋಡಿ ಅವರಿಗೆ ನಾವು ಪರಿಚಯಸ್ಥರಾಗಿರ್ತೀವಿ ಹಾಗೆ. ಆಮೇಲೆ ಎಷ್ಟೊತ್ತಾಯ್ತು ಬಂದು ಅಲ್ಲಿ ನನ್ನ ಪರಿಚಯದವರು ಸಿಕ್ಕಿದ್ರು. ಅಲ್ಲಿ ಸ್ವಲ್ಪ ಮಾತಾಡಿ ಮನೆಗೆ ಬರುವಾಗ ಅಂತೂ ಇಂತೂ ಮಧ್ಯಾಹ್ನ ಓದ್ತಾ ಇದ್ದಾಳೆ. ಅವಳಿಗೆ ಎಕ್ಸಾಮ್ ನಾಳೆಯಿಂದ, ಹಾಗೆ ಸ್ವೀಟಿ ಓದ್ತಾ ಇದ್ದಾಳೆ. ಮತ್ತೆ ಊಟಕ್ಕೆ ಏನಿಲ್ಲ, ಊಟಕ್ಕೆ ವ್ಯವಸ್ಥೆ ಆಗಬೇಕು. 1 ಗಂಟೆ ಆಯಿತು, ಅಂದರೆ ಓದೋದೇ ಲೇಟ್. 11 ಗಂಟೆಗೆ ಹೋಗಿದ್ದೀವಿ ನಾವು. ಮತ್ತೆ ಕೆಲಸ ಬೇಗ ಬೇಗ ಆಯಿತು, ಓದೋ ಕೆಲಸ ಸ್ಪೀಡ್ ಆಯಿತು. ಆದರೆ ಈ ವಿಷಯ ನೋಡಿ, ಇದೊಂದು ಮಾಹಿತಿ ನಾನು ನಿಮಗೆ ಕೊಟ್ಟದ್ದು ನನ್ನ ಸಬ್ಸ್ಕ್ರೈಬರ್ಸಿಗೆ, ವ್ಯೂವರ್ಸಿಗೆ ಹಾಗೂ ನಮ್ಮ ಜನತೆಗೆ ಎಲ್ಲರಿಗೂ ಕೂಡ ಮಾಹಿತಿ ಸಿಕ್ಕಿದಾಗೆ ಆಗ್ತದಲ್ಲ, ಹಾಗೆ ಮಾಹಿತಿ ಕೊಟ್ಟದ್ದು. ಮೊಬೈಲಿಗೆ ಎಂತ ಆಯ್ತು ಅಂದ್ರೆ ಒಂದು ಟೆಸ್ಟ್ ಆಯ್ತು, ಅದರ ಆರೋಗ್ಯ ತಪಾಸಣೆ ಆಯ್ತು ಅಲ್ಲ. ನನ್ನ ಮೊಬೈಲಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಿ ಬಂದದ್ದು. ಅದಕ್ಕೆ ಸಹ ಕೆಲವೊಮ್ಮೆ ಈ ಸಿಮ್ ಹುಷಾರಿಲ್ಲ ಅಂತ ನಾವು ತಿಳ್ಕೊಂಡಿದ್ದೆವು, ಬಟ್ ಸಿಮ್ ಅಲ್ಲ, ನಾವು ರೀಚಾರ್ಜ್ ಹಾಕಿದ್ದು, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಈಗ ತೊಂದರೆ ಇಲ್ಲ. ಮತ್ತೆ ನಾನು ಹೆಚ್ಚಾಗಿ ಮನೆಯಲ್ಲಿ ವಿಡಿಯೋ ಅಪ್ಲೋಡ್ ಎಲ್ಲ ಮಾಡೋದು, ನಿಮ್ಗೆ ಗೊತ್ತಿರ್ಬೋದು. ಎಲ್ಲಿ ರೀಲ್ಸ್ ಆದರೂ ಕೂಡ ಹೊರಗಡೆ ಅಪ್ಲೋಡ್ ಎಲ್ಲ ಮಾಡೋದಿಲ್ಲ, ಕೆಲವೊಮ್ಮೆ ಮಾಡ್ತೇವೆ ನಾವು. ಈಗ ದೂರ ಎಲ್ಲ ಹೋಗುದಾದ್ರೆ, ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಹೋಗುದಾದ್ರೆ ನಾವು ಕಾರಲ್ಲಿ ಮಾಡಬೇಕಾಗ್ತದೆ. ಮತ್ತೆ ಹೆಚ್ಚಾಗಿ ನಾನು ಮನೆಯಲ್ಲಿ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇನ್ನು ಊಟಕ್ಕೆ ಏನಿಲ್ಲ. ಈಗ ಯಜಮಾನರನ್ನು ಕಳಿಸ್ಬೇಕು, ಅವರು ಆಗದಿಂದ ಹೇಳ್ತಿದ್ದಾರೆ, ಹಸಿವಾಗ್ತದೆ. ಮತ್ತೆ ಏನು ಮಾಡಲಿಲ್ಲ ಊಟಕ್ಕೆ, ಹಾಗೆ ನಾವು ಪಾರ್ಸೆಲ್ ಏನೋ ತಂದು ತಿನ್ನುವ ಅಂತ. ಪಾರ್ಸೆಲ್ ಅದೇ ನಮ್ಮದು ಬಿರಿಯಾನಿ, ಚಿಕನ್ ಬಿರಿಯಾನಿ ತಂದು ತಿನ್ನುವ ಅಂತೇಳಿ. ಮತ್ತು ಈಗೆಲ್ಲ ಹುಷಾರಾಗಿದ್ದೇನೆ, ಎಲ್ಲ ಆರೋಗ್ಯ ಎಲ್ಲ ಕ್ಲಿಯರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಟ್ಯಾಬ್ಲೆಟ್ ಜಾಸ್ತಿ ಕುಡಿಲಿಲ್ಲ ನನಗೆ, ಯಾಕೆಂತೇಳಿ ನನಗೆ 3 ದಿನದೆಲ್ಲ ಕೊಟ್ಟಿದ್ರು. ನಾನು 2 ಡೇಸ್ ಮಾತ್ರ ಟ್ಯಾಬ್ಲೆಟ್ ತಿಂದದ್ದು, ಅಂದರೆ ರಿಕವರಿ ಆಯ್ತಲ್ಲ ಹಾಗೆ. ಆಮೇಲೆ ಇನ್ನು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಓಕೆ, ಇನ್ನು ಯಾಕೆ ಹೇಳಿದರೆ ಅವರನ್ನು ಈಗ ಕಳಿಸ್ಬೇಕು. ನನಗೆ ವಿಡಿಯೋ ಮಾಡೋರು ಯಾರಿಲ್ಲ, ಮಗಳು ಓದ್ತಾ ಇದ್ದಾಳೆ. ಇವರನ್ನೇನಾದರೂ ನಾಗಿರಿಂದ ಹೇಳ್ತಿದ್ದಾರೆ ಪಾರ್ಸೆಲ್ ತರ್ತೇನೆ ಅಂತೇಳಿ. ಹಾಗೆ ಅವರೀಗ ಪಾರ್ಸೆಲ್ ತರಲಿಕ್ಕೆ ಹೋಗ್ತಾರೆ. ಎಂತ ತರ್ತೀರಿ? ಎಂತ ತರಬೇಕು? ಚಿಕನ್ ಬಿರಿಯಾನಿ. ನಾ ರೊಟ್ಟಿ ತಿಂತೀನಿ. ಚಿಕನ್ ಕಡಾಯಿ ಸ್ವೀಟಿಗೆ ಅಂತ ಎಲ್ಲ ತಾಯಿದೆ ಬುದ್ಧಿ. ಅದು ನನಗೆ ಅದು ಇಷ್ಟ ಉಂಟು, ಮಕ್ಕಳಿಗೆ ಅದೇ ಇಷ್ಟ. ಅವರಿಗೆ ರೊಟ್ಟಿ ಯಾಕೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಮತ್ತೆ ಡುಮ್ಮ ಆಗ್ತಾರಲ್ಲ ತಿಂದ್ರೆ ರೊಟ್ಟಿ ತಿಂದು. ಅವ್ರಿಗೀಗ ಮೊನ್ನೆ ಹೇಳಿದ್ದೇನೆ ರೊಟ್ಟಿ ತಿನ್ಬೇಕು ಅಂತೇಳಿ.
ಹಾಗೆ ನಾವು ಡುಮ್ಮ ಇಲ್ಲ, ನಾವು ಕರೆಕ್ಟ್ ನಾರ್ಮಲ್ ಇದ್ದೇವೆ. ನಿಂದೆಲ್ಲ ಫಿಗರ್ ಎಲ್ಲ ನಾರ್ಮಲ್ ಉಂಟು, ನಂದು ತೋರಾಗಿದಲ್ಲ. ಮತ್ತೆ ಅದು ಜಾಸ್ತಿ ತೋರ ಇದ್ರೆ ಚಂದ ತಿಂದ್ರೆ ತುಂಬಾ ಇನ್ನೂ ಸಹ ಫ್ಯಾಟ್ ಆಗ್ತದೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ ಆಯ್ತಾ. ಬಾಯ್. ನಾವು ಹೊರಗಿಂದ ತಂದೆವು, ಲೇಟ್ ಆಯ್ತು ಅಂತ ತಗೊಂಡು. ಚಿಕನ್ ಬಿರಿಯಾನಿ, 2 ಚಿಕನ್ ಬಿರಿಯಾನಿ ಮತ್ತು 1 ಹಾಫ್ ಚಿಕನ್ ಬಿರಿಯಾನಿ ಮತ್ತು ಎಗ್ ಮಂಚೂರಿಯನ್ ತಂದೇವೆ ನಾವು. ಅದರಲ್ಲಿ ಕೋಟಿಂಗ್ ಇಲ್ಲದ ಎಗ್ ಮಂಚೂರಿಯನ್ನು. ಅದೇ ಕೋಟಿಂಗ್ ಅಂತ ಹೇಳಿದರೆ ಅದು ಇದಾಗ್ತದಲ್ಲ, ಯಾವುದು ಮೈದಲ್ಲಿ ಮಾಡೋದು ಅವರು, ಬೇಡ ಅಂತ ತಗೊಂಡು ಡೈರೆಕ್ಟಾಗಿ ಚಿಲ್ಲಿ ಮಾಡಲಿಕ್ಕೆ ಹೇಳಿದ್ದೇನೆ. ಹಾಗೆ ಚೆಂದಾಗಿದೆ, ಸೂಪರ್ ಆಗಿದೆ, ತೆಲ್ಲಿಗೆ ಟೇಸ್ಟ್ ಉಂಟು ಅಲ್ಲಿ. ಈಗ ಮಧ್ಯಾಹ್ನ ಅಡುಗೆ ಮಾಡಲಿಲ್ಲಲ್ಲ, ಹಾಗೆ ಮಿಸಸ್ ಹೇಳಿದ್ದೆ ಮೀನು ತನ್ನಿ ಅಂತ. ಹಾಗೆ ನಾನು ಅಂಜಲ್ ಮೀನು ತಂದೆ ಫ್ರೈ ಮಾಡಲಿಕ್ಕೆ, ಸಾರು ಮತ್ತು ಫ್ರೈ ರಾತ್ರಿಗೆ. ಟೊಮೆಟೊ ಸಾರು ಮತ್ತು ಅಂಜಲ್ ಫ್ರೈ. ನೋಡಿ ಇಷ್ಟು ಹೊಡೆದು ಉಂಟು ನೋಡಿ, ಒಳ್ಳೆ ಒಳ್ಳೆ ಫ್ರೆಶ್ ಉಂಟು. ಈಗ ಹೋಗಿ ತಂದಷ್ಟೇ ನಾನು. ಹಾಯ್ ಫ್ರೆಂಡ್ಸ್, ನೋಡಿ ನಮ್ದು ರೀಲ್ಸ್ ಆಯಿತು, ಕಾಮಿಡಿ ರೀಲ್ಸ್. ಈಗ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹೆಚ್ಚಿನ ನಮ್ಮ ಜನತೆ, ನಮ್ಮ ಅಭಿಮಾನಿಗಳು, ಪ್ರೀತಿಯ ಕರ್ನಾಟಕ ಜನತೆ ಎಲ್ಲರೂ ಕೂಡ ಹೇಳ್ತಿದ್ದೀರಿ ಕಾಮಿಡಿ ರೀಲ್ಸ್ ಮಾಡಿ ಅಂತೇಳಿ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಆರಂಭ ಮಾಡ್ತಾ ಇದ್ದೇವೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು. ನೀವೆಲ್ಲರೂ ಕೂಡ ನಮಗೆ ಪ್ರೀತಿ ಗೌರವ ಕೊಟ್ಟಿದ್ದೀರಿ. ನಮ್ಮ ಮುದ್ದು ಸಂಸಾರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ತುಂಬ ಪ್ರೀತಿ ಕೊಟ್ಟಿದ್ದೀರಿ, ಹಾಗೆ ತುಂಬ ಖುಷಿ ಆಗ್ತದೆ. ಅದಲ್ಲದೆ ನಾವು ಸ್ಟಾರ್ಟಿಂಗ್ ಒಂದು ಕಾಮಿಡಿ ರೀಲ್ ಮಾಡಿದ್ದೆವು, ಆದರೂ ನಮಗೆ ಅದು ಹೇಗೆ ಬರ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ ಆಯಿತು. ನಾವು ನಗ್ತಾ ಇದ್ದೇವೆ, ಅಂದರೆ ನಮಗೆ ಕಾಮಿಡಿ ನಾವು ಮಾಡ್ತೇವೆ ಮನೇಲಿ, ಆದ್ರೆ ಇದು ಒಂದು ಸೀರಿಯಸ್ ಆಗಿ ಮಾಡ್ಬೇಕಲ್ಲ. ನಮ್ಮಲ್ಲಿ ಜಾಸ್ತಿ ಕಾಮಿಡಿ ಮಾಡೋದು ಚಿನ್ನು ಅವಳು ಜಾಸ್ತಿ ಮಾಡ್ತಾರೆ, ನಮ್ಮಲ್ಲಿ ಯಾವ ರೀಲ್ಸ್ ಇರ್ತದೆ ಮತ್ತೆ ಇವರು ಮಾಡ್ತಾರೆ. ಇವರಿಗೆ ಕಾಮಿಡಿ ಎಲ್ಲ ತುಂಬಾ ಬರ್ತದೆ, ನನಗೆ ಬರ್ತದೆ ಅಷ್ಟು ಅಂತ ಹೇಳಿಲ್ಲ, ಹೇಳುವಷ್ಟೇನಿಲ್ಲ. ಸೊ ಮಾಡಿದ್ದೇವೆ. ಫಸ್ಟ್ ರೀಲ್ ಅನ್ನು ಅಪ್ಲೋಡ್ ಎಲ್ಲ ಮಾಡಿ ಆಗಿ ಒಳ್ಳೆ ರೆಸ್ಪಾನ್ಸ್, ಲೈಕ್ ಎಲ್ಲ ಬಂದಿದೆ. ಇವತ್ತು ಹೇಳಿದ್ರೆ ಕಾಮಿಡಿ ಮಾಡಿಕೊಂಡು ಅವ್ರೇನಾಗೋದು, ಕಾಮಿಡಿ ಮಾಡೋದು ನಮ್ಮಾಗಿರ್ಬೇಕು. ಕಾಮಿಡಿ ನಾವು ಕಾಮಿಡಿ ನೋಡ್ಬೇಕು, ನಗಾಡಬಾರ್ದು ನಾವು ಆಕ್ಟಿಂಗ್ ನಾವು. ಹಾಗೆ ಮಾಡಿದೆವು, ಮಾಡಿ ಒಂದು ಕಾಮಿಡಿ ಮಾಡಿ ಅಪ್ಲೋಡ್ ಮಾಡಿ ಕೂಡ ಆಯ್ತು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ಕೂಡ ಕಾಮಿಡಿ ರೀಲ್ ಮಾಡಿ ಅಂತೇಳಿ ತುಂಬಾ ಕರ್ನಾಟಕ ಜನತೆ ನಾನು ಅಷ್ಟು ಖುಷಿಯಿಂದ ಹೆಮ್ಮೆ ಪಟ್ಟುಕೊಂಡು ಹೇಳ್ತೇನೆ. ಹೀಗೆ ನಮ್ಮನ್ನು ಇನ್ನು ಮುಂದಕ್ಕೆ ಕೂಡ ಇದೇ ರೀತಿಯಲ್ಲಿ ನೀವು ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ನೋಡಿ, ಇದು ಸಾರಿ ಬ್ಲೌಸ್ ನಾನು ಮೊನ್ನೆ ಹೇಳಿದ್ದೆಲ್ಲ, ಹಸ್ಬೆಂಡ್ ಎಲ್ಲ ಕೊಂಡೋಗಿದ್ರು ಸಾರಿಯನ್ನೆಲ್ಲ ಇವರೇ ಕೊಂಡೋದದು. ನೋಡಿ ಇವರೆಲ್ಲ ಮಾಡಿ ಈ ಸಾರಿಯಲ್ಲಿ ಬ್ಲೌಸ್ ಪೀಸ್ ಕಮ್ಮಿ ಉಂಟಂತೆ, ಟೈಲರ್ ಹೇಳಿದ್ರು. ಮೊನ್ನೆ ಹೇಳಿದ್ದೇನೆ ಇದರ ಹಿಂದಿನ ವಿಡಿಯೋದಲ್ಲಿ ಕಮ್ಮಿ ಉಂಟು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೀವು ತಲೆ ಬಿಸಿ ಮಾಡಬೇಕಂತಿಲ್ಲ, ಸೀರೆಯಲ್ಲಿ ಉದ್ದ ಇರ್ತದೆ, ಸ್ವಲ್ಪ ಪೀಸ್ ಕಟ್ ಮಾಡಿ ಅದನ್ನು ಕೈಗೆ ಸ್ವಲ್ಪ ಪ್ಯಾಕ್ ಮಾಡಿ, ಅಲ್ಲಿಗೆ ಅದನ್ನು ಕೈಗೆ ಹಿಡಿ, ಡಿಸೈನ್ ಬರ್ತದಾಗ. ಬ್ಲೌಸ್ ಪೀಸ್ ಇದು ನೋಡಿ, ಇದು ಸೀರೆ ಪೀಸ್, ಇದನ್ನು ಡಿಸೈನ್ ಮಾಡಿ ಹಾಕಿ ಅಂತ ಹೇಳಿದ್ದೇನೆ. ಹಾಗೆ 2 ಕಡೆಗೆ ತೋರಿಸು, ಅದು ತೋರಿಸು. ಇಲ್ಲಿ ಸಹ ಉಂಟು, ಪಿನ್ ಹಾಕಿ ಬಿಟ್ಟದಲ್ಲ ನಾನು, ಇಲ್ಲಿ ಕೂಡ ಉಂಟು ಪಿನ್ ಹಾಕಿ ಬಿಟ್ಟಿದ್ದೆ. 2 ಕಡೆ ಮಾಡಿದ್ದಾರೆ, ಒಂದು ಡಿಸೈನ್ ಆಯ್ತಾಗ ಚಂದ ಕಾಣ್ತದೆ, ಗೊತ್ತೇ ಆಗುದಿಲ್ಲ ನೋಡಿ ಇವತ್ತು. ಮತ್ತೆ ಇನ್ನೊಂದು ಉಂಟು, ಅದಕ್ಕೆ ನಾನು ಹೇಳಿದೆ ಸಾರಿಯಲ್ಲಿ ತೆಗಿಬೇಡಿ, ಸ್ವಲ್ಪ ಕಮ್ಮಿ ಉಂಟು ಸಾರಿಯಲ್ಲಿ. ಅದು ಅದಕ್ಕೆ ವೈಟ್ ಪೀಸ್ ಇಲ್ಲಿ ಬ್ಲೌಸ್ ಪೀಸ್ ಇಡಿ, ಮಧ್ಯದಲ್ಲಿ ವೈಟ್ ಪೀಸ್ ಇಡಿ ಅಂತ. ವೈಟ್ ಕಲರ್, ಅದು ವೈಟ್ ಕಲರ್, ಅದು ವೈಟ್ ಕಲರ್ ಇಡಿ, ಇಲ್ಲಿ ಅದೇ ಬ್ಲೌಸ್ ಪೀಸ್ ಇದೆ ಆಚೀಚೆ ಅಂತ. ಹಾಗೆ ಅವರು ಆಯ್ತು ಹೇಳಿದರು. ಹೇಳಿದ್ರೆ ಟೈಲರ್ನವ್ರಿಗೆ ನಾವು ಹೇಳಿಕೊಡ್ಬೇಕಾಗ್ತದೆ, ಬಟ್ ಕೆಲವರಿಗೆ ಅವ್ರಿಗೆ ಮೈಂಡ್ ಹೋಗುವುದಿಲ್ಲ. ಒಳ್ಳೆ ಅವ್ರು ಹೇಳಿದ್ರು ನಿಮ್ಮ ಐಡಿಯಾ ಒಳ್ಳೆ ಉಂಟು, ಮತ್ತೆ ನಾವು ಇಡ್ತೇವಾ. ಗುಡ್. ನೋಡಿ ನನ್ನ ಹಸ್ಬೆಂಡ್ ಇದು ಮಾಸ್ಟರ್ ಮೈಂಡ್, ಚಂದ ಕಾಣ್ತದಲ್ಲ ಈಗ. ಇಲ್ಲಿ ನಂಗೆ ಖುಷಿ ಆಯ್ತು, ಯಾಕೆ ಹೇಳಿದ್ರೆ ನಾನು ನೋಡುದು ಇದನ್ನೆಲ್ಲ ಫಸ್ಟ್. ಆದ್ರೂ ನನ್ನ ಗಂಡನ ಬುದ್ಧಿವಂತಿಕೆ ಉಂಟಲ್ಲ, ನಾನು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಇದು ಎಲ್ಲ ಗಂಡಂದಿರಿಗೆ ಇರುದಿಲ್ಲ, ಇವರು ನನ್ನ ಒಂದು ಸ್ಪೆಷಲ್ ಗಂಡ. ಇಷ್ಟೇ ಬರ್ತದೆ ಬ್ಲೌಸ್, ಇದಕ್ಕೆ ಇಷ್ಟೇ ಬರ್ತದೆ ಹೇಳಿದವ. ಎಷ್ಟು ಮುಕ್ಕಾಲು ಅಂತ ಕಾಲು ಇಷ್ಟೇ ಬರ್ತದೆ ಬ್ಲೌಸ್ ಅಂತ. ಈಗ ನೋಡೋ ಉಂಟಲ್ಲ, ಇದರಲ್ಲಿ ಒಂದು ರೀಲ್ಸ್ ಮಾಡಿದ್ದೇನೆ, ಎಂತ ಚಂದ ಕಾಣ್ತದೆ ಗೊತ್ತುಂಟ. ಹಾಗೆ ಇನ್ನೆಂತ ಇದ್ರು ಕೂಡ ನಾನೇನು ಐಡಿಯಾ ಕೊಡೋದಿಲ್ಲ, ಎಲ್ಲ ಐಡಿಯಾ ಇವರೇ ಕೊಡ್ತಾರೆ, ಹಸ್ಬೆಂಡೇ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಬೇರೆ ಏನಿಲ್ಲ ವಿಶೇಷ. ಹಾಗೆ ನಾವು ಕಾಮಿಡಿ ರೀಲ್ಸ್ ಎಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಲೇಟ್ ಆಯಿತು, ಮತ್ತೆ ಇನ್ನು ಕಂಟಿನ್ಯೂ ವ್ಲಾಗ್ ಸ್ಟಾರ್ಟ್ ಆಗ್ತಾ ಉಂಟು.
ಆಯ್ತಾ. ಇವತ್ತಿದು ನಾವು ಇವತ್ತು ನೈಟ್ ಇದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಊಟ ಆಯಿತು, ಊಟ ಆಗಿ ಫ್ರೂಟ್ಸ್ ಎಲ್ಲ ತಿಂದು ಆಮೇಲೆ ಒಂದು ರೀಲ್ಸ್ ಕಾಮಿಡಿ ರೀಲ್ಸ್ ಮಾಡಿದ್ದೀವಿ. ಆದರೂ ಫಸ್ಟಿಗೊಮ್ಮೆ ನನಗೆ ನಾನು ಹೇಳ್ತಿದ್ದೆ ಅವ್ರ ಹತ್ರ ಹೇಗೆ ಬರ್ತದೇನೋ ಹೇಗೆ ನರ್ವಸ್ ಆಗ್ತಿದ್ದು. ಬಟ್ ಅಂಥದ್ದೇನಾಗಲಿಲ್ಲ. ಒಳ್ಳೆ ಜನತೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ, ಒಳ್ಳೆ ಲೈಕ್ಸ್ ಹಾಗೂ ವ್ಯೂಸ್ ಕೂಡ ಜಾಸ್ತಿ ಆಗಿದೆ. ಲೈಕ್ಸ್ ಒಳ್ಳೊಳ್ಳೆ ಕಮೆಂಟ್ಸ್, ಮುದ್ದು ಕಮೆಂಟ್ಸ್ ಬರ್ತಾ ಉಂಟು. ಇದೆಲ್ಲ ಒಂದು ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ನಾವು ಪುಣ್ಯವಂತರು, ಯಾಕೆ ಹೇಳಿದ್ರೆ ನಮ್ಮನ್ನಷ್ಟು ಪ್ರೀತಿ ತೋರಿಸ್ತಿದ್ದೀರಲ್ಲ, ಅದು ಭಾಗ್ಯವಂತರು ನಾವು, ಪುಣ್ಯವಂತರು. ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ನೀಡುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ.